ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ವೃಷಭ ರಾಶಿಯ ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವೃಷಭ ಅಂದರೆ ಎತ್ತು ಅಂತ. ಈ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರ್ತಕ್ಕಂತಹ ಕೃತ್ತಿಕಾ 2, 3, 4ನೇ ಪಾದ, ರೋಹಿಣಿ 4 ಪಾದಗಳು, ಮೃಗಶಿರ 1 ಹಾಗೂ 2ನೇ ಪಾದ. ಈ ಇಷ್ಟು ನಕ್ಷತ್ರಗಳಿಗೆ, ನಕ್ಷತ್ರ ಪುಂಜಗಳಿಗೆ ಆಕಾರ ಕೊಟ್ಟಾಗ ಎತ್ತಿನ ರೂಪದಲ್ಲಿ ಕಾಣಿಸುತ್ತೆ ನಮಗೆ ಆಕಾಶದಲ್ಲಿ. ಈ ವೇದಗಳಲ್ಲಿ ಈ ರಾಶಿಯನ್ನು ಹೇಗೆ ವರ್ಣಿಸಿದ್ದಾರೆ ಅಂತಂದರೆ, ಮಿಥುನ ಅಂದರೆ ಈ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಎರಡರಲ್ಲೂ ಕೂಡ ಈ ನಕ್ಷತ್ರಗಳು ಬರ್ತಕ್ಕಂಥದ್ದು. ಯಾವುದು? ಮೃಗಶಿರ ನಕ್ಷತ್ರ. ಆ ಶಿವಪಾರ್ವತಿಗೆ ಅಂದರೆ ಈ ಮಿಥುನದಲ್ಲಿ ಬರ್ತಕ್ಕಂತಹ ಶಿವಪಾರ್ವತಿಯರಿಗೆ ಈ ವೃಷಭ ರಾಶಿಯ ಒಂದು ಎತ್ತೇನು ಹೇಳಿದೆ, ಅದು ವೃಷಭ ವಾಹನ ಆಗಿದೆ ಅನ್ನೋದನ್ನು ಚಿತ್ರಿಸಿದ್ದಾರೆ. ಏನು ಈ ವೃಷಭ ರಾಶಿಯ ತತ್ವ ಅಂತಂದರೆ, ಸಾಕ್ಷಾತ್ ಈಶ್ವರ ಪಾರ್ವತಿಯ ಸ್ಥಾನ ಆಗಿ ಸೃಷ್ಟಿ ಕಾರ್ಯವನ್ನು ಪ್ರತಿಪಾದಿಸ್ತಕ್ಕಂಥದ್ದು. ತೈತ್ತಿರಿಯೋಪನಿಷತ್ತಿನಲ್ಲಿ ಒಂದು ಮಾತು ಹೇಳಿದ್ದಾರೆ, ಯಶ್ಚಂದಸಾ ವೃಷಭೋ ವಿಶ್ವರೂಪ ಅಂತ. ಅಂದರೆ ವೇದ ಪ್ರಧಾನ ಓಂಕಾರ ಸ್ವರೂಪ ಅಂತಕ್ಕಂಥದ್ದನ್ನು ವೃಷಭಕ್ಕೆ ಅರ್ಥೈಸಿದ್ದಾರೆ. ಇದು ರಾಶಿ ಚಕ್ರದಲ್ಲಿ 2ನೇ ರಾಶಿಯಾಗಿರ್ತಕ್ಕಂತಹ ವೃಷಭ. ಇದಕ್ಕೆ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಅಂತಂದರೆ ರುದ್ರನ ವೀರ್ಯದಿಂದ ಹುಟ್ಟಿರ್ತಕ್ಕಂಥವನು ಅಂತ. ಶುಕ್ರ ಶ್ವೇತವರ್ಣದವನು. ವೃಷಭ ರಾಶಿ ಈಶ್ವರನ ತತ್ವವಾಗಿದೆ ಮತ್ತು ಭೂತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಶಿ. ಹಾಗಾಗಿ ವೃಷಭ ರಾಶಿಯಲ್ಲಿ ಯಾರು ಜನಿಸಿರ್ತಾರೋ ಅವರಿಗೆ ತುಂಬ ಸಹನೆ ಇರ್ತಕ್ಕಂಥದ್ದು, ಭೂಮಿಯ ಹಾಗೆ ಸಹನೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಈ ವೃಷಭ ರಾಶಿಯಲ್ಲಿ ಜನಿಸಿದಿರ್ತಕ್ಕಂತಹ ನಿಮಗೆ ಈ ವರ್ಷ ಆದಾಯ ಕಡಿಮೆ, ಖರ್ಚು ಹೆಚ್ಚಿರುತ್ತೆ. ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಂಡುಬರುತ್ತೆ. ನೀವು ಧರ್ಮ ಕಾರ್ಯಗಳನ್ನು ಮಾಡ್ತೀರಾ. ಬಂಧು ಮಿತ್ರರ ಸಹಾಯ ಸಿಗುತ್ತೆ ನಿಮಗೆ. ಹೊಸ ಹೊಸ ಬಟ್ಟೆ ಆಭರಣಗಳನ್ನು ಕೊಳ್ಳತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ಕೈ ಹಾಕಿದ್ರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಗುರು ಕರ್ಕಾಟಕ ರಾಶಿ ಹಾಗೂ ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಚಿಂತೆ ಕಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಕಡಿಮೆ ಲಾಭ ಉಂಟಾಗ್ತಕ್ಕಂಥದ್ದು, ವೃಥಾ ತಿರುಗಾಟ, ವಿರೋಧಿಗಳಿಂದ ತೊಂದರೆಯಾಗೋದು, ಕುಟುಂಬದಲ್ಲಿ ಅಹಿತಕರ ವಾತಾವರಣಗಳು ಕಂಡುಬರ್ತಕ್ಕಂಥದ್ದು ಆಗತ್ತೆ. ಇನ್ನು ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭದಾಯಕನಾಗಿರ್ತಾನೆ. ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಾಗತ್ತೆ. ಸ್ಥಿರಾಸ್ತಿ ಸಂಪಾದನೆ ಮಾಡ್ತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ತೃಪ್ತರಾಗಿರ್ತೀರ. ಪ್ರತಿನಿತ್ಯ ನೀವು ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾ ಇದ್ದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಕೃತಿಕಾ ನಕ್ಷತ್ರದವರು ಈ ಒಂದು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ, ಭಾಳ ಅನುಕೂಲ ಆಗುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರು ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಬಾಧಿಸೋದಿಲ್ಲ. ಇನ್ನು ಮೃಗಶಿರಾ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟಕಗಳಾಗಿರ್ತಕ್ಕಂತಹ ಹೇ ಸ್ವಾಮಿನಾಥ ಕರುಣಾಕರ ದೀನ ಬಂಧೋ ಅಂತ ಪ್ರಾರಂಭ ಆಗುತ್ತೆ. ಆ ಒಂದು ಸ್ತೋತ್ರವನ್ನು ಅವರು ಪಠಿಸ್ತಾ ಬರೆದಲ್ಲಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಶುಭಮಸ್ತು.